ಹಾಯ್ ಹಲೋ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೀಡಿಯೋಗೆ ಸುಸ್ವಾಗತ. ಓಕೆ, ಬಿಗ್ ಅಪ್ಡೇಟ್ಸು ಆ್ಯಂಡ್ ಇದು ಕೆಲವೊಂದಿಷ್ಟು ಹುಡುಗರಿಗೆ ಬ್ರೇಕಿಂಗ್ ನ್ಯೂಸ್ ಥರ ಆಗ್ಬೋದು. ಯಾಕಂತಂದರೆ ಇಲ್ಲಿ ಏನು ಕಾಣಿಸ್ತಿದೆ, ಒಂದು ಗುಡ್ ನ್ಯೂಸ್ ಅಂತ ಅನ್ಬೋದು, ಒಂದು ಬ್ಯಾಡ್ ನ್ಯೂಸು ಕೂಡ ಇದೆ. ಸರಿ, ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. UGCET ಆ್ಯಂಡ್ UG NEET 2025 ಸೀಟು ಹಂಚಿಕೆ ಅಂತಿಮ ಫಲಿತಾಂಶ ಪ್ರಕಟಣೆಗೂ ಮುನ್ನ ಈಗೇನು ಎಡಿಟಿಂಗ್ ಮಾಡ್ತಿದ್ದಾರೆ ಅದೆಲ್ಲನೂ ಕೂಡ ಜುಲೈ 29 ಸಂಜೆ 5 ಗಂಟೆ ಒಳಗೆ ಕೊನೆಯಾಗಲಿದೆ. ಆ್ಯಸ್ ಶೆಡ್ಯೂಲ್ ಅವ್ರು ಕೇಳಿದವರು ಕೂಡ ಇನ್ನೂ ಕೂಡ ಶೆಡ್ಯೂಲ್ ಮೇಲೇ ನಿಂತಿದ್ದಾರೆ. ಅಂದರೆ ಸಾಯಂಕಾಲ 5 ಗಂಟೆಗೆ ಲಾಸ್ಟ್ ಅಂತ ಹೇಳಿದ್ರೆ, ಬಟ್ ಆಪ್ಷನ್ ಎಂಟ್ರಿ ಪೇಜಲ್ಲಿ 6 ಗಂಟೆ ಅಂತ ತೋರಿಸ್ತಾ ಇದೆ. ಸೊ ಅವ್ರ ಪ್ರಕಾರ ನಾವು 5 ಗಂಟೆ ಅಂತ ಅಂದ್ಕೊಳ್ಳೋಣ. ಅಭ್ಯರ್ಥಿಗಳು ತಮಗೆ ಆಸಕ್ತಿ ಇರುವ ಕೋರ್ಸು ಕಾಲೇಜುಗಳನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಿಕೊಳ್ಳಲು ಕೋರಲಾಗಿದೆ ಅಂತಂದರೆ ಇವತ್ತು ಸಾಯಂಕಾಲ ಲಾಸ್ಟ್ 5 ಗಂಟೆನೇ ಅಂತಿದ್ದಾರೆ. ಸೊ ಅಂದರೆ ನೀವೇನು ಮಾಡ್ಬೇಕಂತಂದ್ರೆ, ಇದುವರೆಗೂ ಕೂಡ ಯಾರೆಲ್ಲ ಆಪ್ಷನ್ ಎಂಟ್ರಿ ಮಾಡಿಲ್ಲೋ ಅಥವಾ ಏನಾದರೂ ಡಿಲೇಟು ರಿಯರೆಂಜು ಅಥವಾ ಮಾಡಿಫಿಕೇಷನ್ ಮಾಡೋದಿತ್ತಂತಂದರೆ ಇವತ್ತು ಸಾಯಂಕಾಲ ಒಳಗಡೆ ಮಾಡಬೇಕು. ಸೊ ಬಟ್ ಇಲ್ಲಿ ನೋಡಿ, ಆಯುರ್ವೇದ ಕೋರ್ಸ್ ಬಿಟ್ಟು ಉಳಿದ ಎಲ್ಲ ಕೋರ್ಸ್ಗಳಿಗೆ ಆಪ್ಷನ್ ದಾಖಲಿಸಲು ಅವಕಾಶ ನೀಡಲಾಗಿದೆ. ಆಯುರ್ವೇದ ಕೋರ್ಸ್ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಬಂದಿಲ್ಲದ ಕಾರಣ ಮೊದಲ ಸುತ್ತಿನ ಸೀಟ್ ಹಂಚಿಕೆಯನ್ನು ಅದನ್ನು ಬಿಟ್ಟೇ ಮಾಡಲಾಗ್ತದೆ. ಎರಡನೇ ಸುತ್ತಿಗೆ ಸೀಟ್ ಹಂಚಿಕೆ ಸಂದರ್ಭದಲ್ಲಿ ಕೋರ್ಸನ್ನು ಪರಿಗಣಿಸಲಾಗ್ತದೆ. ಅಂದರೆ ಅರ್ಥ ಮಾಡ್ಕೋರಿ, ನೀವು BAMS ಏನು ಆಪ್ಷನ್ ಎಂಟ್ರಿ ಮಾಡಬೇಕಂತ ಇಲ್ಲಿವರೆಗೂ ಕುಂತಿದ್ರು. ಸೊ ಇವಾಗ ನಿಮ್ಗೆ ಕೇರ್ಫುಲ್ಲಾಗಿ ಕೇಳ್ಕೊರಿ, ಇದುವರೆಗೂ ನೀವು ಆಪ್ಷನ್ ಎಂಟ್ರಿನೇ ಮಾಡಿದ್ದಿಲ್ಲ ಅಂತಂದರೆ BAMS ಸ್ಟೂಡೆಂಟು ಇವಾಗ ಹೋಗ್ಬಿಟ್ಟು ಏನು ಮಾಡಿರಿ, ನಿಮ್ಗೆ MBBS ಡೆಂಟಲ್ಲು ಬೇಕಿತ್ತಂತಂದರೆ MBBS ಡೆಂಟಲ್ಲು ಅಥವಾ ಇಂಜಿನಿಯರಿಂಗ್ ಏನಾದರೂ ಬ್ಯಾಕಪ್ ಇಟ್ಕೊಂತಾರೆ ಅವನ್ನೆಲ್ಲನೂ ಕೂಡ ಸದ್ಯಕ್ಕೆ ಆಪ್ಷನ್ ಎಂಟ್ರಿ ಕೊಡಿ. ಯಾಕಂತಂದರೆ ಸೆಕೆಂಡ್ ರೌಂಡಿಗೆ ಹೋದಾಗ ಈಗ ಯಾವುದೂ ಕೂಡ MBBS BDS ಇಂಜಿನಿಯರಿಂಗ್ ಮತ್ತು ಯಾವುದೂ ಕೋರ್ಸ್ಗಳಿಗೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಡಲ್ಲ. ಓನ್ಲಿ ಸೆಕೆಂಡ್ ರೌಂಡಿಗೆ BAMS ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬಿಡ್ತಾರೆ. ಸೊ ಅದಕ್ಕೋಸ್ಕರ ಇದುವರೆಗೂ ಕೂಡ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತಂದರೆ ಮಾಡಿ. ಬಟ್ ಈ ಫಸ್ಟ್ ರೌಂಡಿಗೆ BAMS ನಿಮಗೆ ಕನ್ಸಿಡರ್ ಆಗಲ್ಲ. ಅಂದರೆ BAMS ಫಸ್ಟ್ ರೌಂಡ್ಗೆ ಅನೌನ್ಸ್ಮೆಂಟ್ ಆಗಲ್ಲ, ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬಿಡ್ತಾರೆ. ಅವಾಗ ಕಾಲೇಜು ಯಾರೆಲ್ಲ BAMS ಮಾಡ್ಬೇಕಂತಿದ್ರು ಆ್ಯಡ್ ಮಾಡ್ಬೋದು, ಬಟ್ ಬೇರೆ ಯಾವುದು ಕೂಡ ಕೋರ್ಸಸ್ ಆ್ಯಡ್ ಮಾಡ್ಲಿಕ್ಕೆ ಬರೋಲ್ಲ. ಅಂದರೆ ಈಗ MBBS BDS ಮತ್ತು ಯಾವ ಕೂಡ ಕೋರ್ಸಸ್ ಸೆಕೆಂಡ್ ರೌಂಡ್ಗೆ ಕಾಲೇಜಸ್ನೇ ಆ್ಯಡ್ ಮಾಡ್ಲಿಕ್ಕೆ ಬರೋಲ್ಲ. ಅಂದರೆ ಈ BAMS ಏನು ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲಲ್ವಾ, ಈ ಅದಕ್ಕೋಸ್ಕರ ಫಸ್ಟ್ ರೌಂಡು ಇದನ್ನು ಬಿಟ್ಟು ಏನು ಮಾಡ್ತಿದ್ದಾರೆ ಅಂತಂದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊತಿದ್ದಾರೆ. ಅಂದರೆ ಆಪ್ಷನ್ ಎಂಟ್ರಿ ಇವಾಗ ಅದನ್ನು ಬಿಟ್ಟು ಏನು ಮಾಡ್ತಿದ್ದಾರೆ, ರಿಯಲ್ ಅಲಾಟ್ಮೆಂಟ್ ಕೊಡ್ತಾ ಇದ್ದಾರೆ. ಏನೇ ಆಗಲಿ ಸೆಕೆಂಡ್ ರೌಂಡ್ಗೆ BAMS ಸೀಟ್ ಮ್ಯಾಟ್ರಿಕ್ಸ್ ಬಂದು ಸೆಕೆಂಡ್ ರೌಂಡ್ಗೆ ಏನು ನಡೀತದೆ, ಅದು ಕೌನ್ಸಿಲಿಂಗ್ ನಡೀತದೆ. ಅಂತಂದರೆ ಇದ್ರ ಜೊತೆಗೆ ಅಂದರೆ KCET NEET ಜೊತೆಗೆ ಫಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಲ್ಲ BAMS. ಸೆಕೆಂಡ್ ರೌಂಡ್ಗೆ ಏನಾಗ್ತದೆ, ಇವಾಗ ಏನು ಮಾಡಿರಿ, ನೀವೆಲ್ಲರೂ ಹೋಗಿಬಿಟ್ಟು MBBS BDS ಹಾಗೆ ಇಂಜಿನಿಯರಿಂಗ್ ಏನಾರು ಕೊಡೋರು ಬ್ಯಾಕಪ್ ಇರ್ತಾರೆ ಎಲ್ಲನೂ ಕೊಡಿ. ಅದಾದ ನಂತರ ಇವೆಲ್ಲನೂ ಕೊಟ್ಟಾದ ನಂತರ ಈಗ ಫಸ್ಟ್ ರೌಂಡಿಗೆ ಯಾವುದಾದ್ರೂ ಒಂದು ಅಲಾಟ್ಮೆಂಟ್ ಆಗುತ್ತೆ, ಅದನ್ನ ಹೋಲ್ಡಲ್ಲಿ ಇಟ್ಕೊಂಡು ಬೇಕಾದರೆ ನೆಕ್ಸ್ಟ್ ರೌಂಡ್ಗೆ ನೀವು ಹೋಗ್ಬೋದು. ಅವಾಗ BAMS ಕಾಲೇಜಸ್ ಆ್ಯಡ್ ಮಾಡ್ಲಿಕ್ಕೆ ಬರ್ತದೆ BAMS ಮಾಡೋರಿಗೆ. ಸೊ ಒಂದು ಗುಡ್ ನ್ಯೂಸ್ ಏನಂತಂದರೆ ಇವತ್ತೇ ಲಾಸ್ಟ್ ಡೇಟ್ ಮಾಡ್ತಿದ್ದಾರೆ. ನಿಮ್ದು ರಿಯಲ್ ಅಲಾಟ್ಮೆಂಟು ಯಾವ್ದು ಶೆಡ್ಯೂಲ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ, ಅಥವಾ ಹೇಳೋಕ್ಕಾಗಲ್ಲ. ಸಾಯಂಕಾಲವರೆಗೂ ಕೂಡ ಹಿಂಗೆ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ. ನಮ್ಮ ಕೇಳಿದವರು ಡೇಟ್ ಎಕ್ಸ್ಟೆಂಡ್ ಮಾಡಿದ್ರೆ ಬಟ್ ಕೂರಬೇಡಿ. ಮತ್ತು ಯಾಕಂದರೆ ಇದೀಗ ತಾನೇ ಜಸ್ಟ್ ಟ್ವಿಟರ್ಲ್ಲಿ ಹಾಕಿದ್ದಾರೆ. ಬೇಕಾದ್ರೆ ನಾನು ನೋಡಿ 11:35ಕ್ಕೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ, 11:32 ಅಂದರೆ ಈಗ ಜಸ್ಟ್ 2 to 3 minutes ಬ್ಯಾಕ್ ಬಂದಿದೆ ಅಪ್ಡೇಟು. ಸೊ ಹಂಗಾಗಿ ಹೋಗ್ಬಿಟ್ಟು ಇದುವರೆಗೂ ಕೂಡ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದರೆ ಮಾಡಿ. ನೀವು BAMSಗೋಸ್ಕರ ವೇಟ್ ಮಾಡ್ತಾ ಕುಂತು BAMS ಒಂದೇ ಕೂರ್ತೀನಿ, BAMS ಒಂದೇ ಬೇಕಂತಂದರೆ ನೀವೇನು ಮಾಡಬೇಡಿ, ಆಪ್ಷನ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಯಾರೆಲ್ಲ ಈಗ MBBS BDS ಮತ್ತು ಬ್ಯಾಕಪ್ಪಲ್ಲಿ ಇಂಜಿನಿಯರಿಂಗ್ ಕೂಡ ಇಟ್ಕೊಂಡಿತ್ತಂತಂದರೆ ಹೋಗ್ಬಿಟ್ಟು ಮಾಡಿ. BAMS ನೆಕ್ಸ್ಟ್ ರೌಂಡಿಗೆ ಬರ್ತದೆ ಮಾಡೋರಂತೆ. ಸರಿ, ಇದಿಷ್ಟು ಅಪ್ಡೇಟ್ಸು ಯಾರಿಗೆಲ್ಲ ಗೊತ್ತಿಲ್ಲ ತಿಳಿಸಿ, ವೆರಿ ಇಂಪಾರ್ಟೆಂಟ್ ಆಯಿತಾ, ಮಿಸ್ ಮಾಡ್ಕೊಂಡು ಕೂರಬೇಡ್ರಿ. ಥ್ಯಾಂಕ್ ಯು, ಹ್ಯಾವ್ ನೆಕ್ಸ್ಟ್ ಡೇ, ಬಾಯ್.